ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. 23 ಫೆಬ್ರವರಿ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಿಫ್ಟಿಲಿ ಇವತ್ತೊಂದು ಕನ್ಸಾಲ್ಟೇಷನ್ ಮೂವನ್ನು ನಾವು ನೋಡ್ತಾ ಇದ್ವಿ. ಗಿಫ್ಟ್ ನಿಫ್ಟಿ ಈ ಒಂದು ಸ್ಟ್ರಾಂಗ್ ಓಪನಿಂಗ್ನ ಎಕ್ಸ್ಪೆಕ್ಟೇಷನನ್ನು ಕೊಟ್ಟಿತ್ತು, ಬಟ್ ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಓಪನ್ ಆಗಿ ಇಮಿಡಿಯೇಟ್ಲಿ ಡೌನ್ ಬರುತ್ತೆ, ಬಟ್ ಸಪೋರ್ಟ್ ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಹೈಯರ್ ಲೆವೆಲಲ್ಲಿ ಇಲ್ಲಿ 25,779 780 ಲೆವೆಲ್ ಹತ್ರ ಒಂದು ರೆಸಿಸ್ಟೆನ್ಸ್ ಇತ್ತು. ಆ ರೆಸಿಸ್ಟೆನ್ಸ್ ಲೆವೆಲ್ ಹತ್ರನೇ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ಸಪೋರ್ಟ್ ಹತ್ರ ಒಂದಷ್ಟು ಹೊತ್ತು ಕನ್ಸಾಲ್ಟೇಷನ್ ಮಾಡುತ್ತೆ, ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಒಂದು ಅಪ್ ಮೂವನ್ನು ಕೊಟ್ಕೊಂಡು ಕನ್ಸಾಲ್ಟೇಷನ್ 25,700 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದ್ರೆ, ಇವತ್ತು ಪಿ ಎಸ್ ಯು ಸೆಕ್ಟರಲ್ಲಿ ಒಂದು ಸ್ಟ್ರಾಂಗ್ ಮೂವನ್ನು ನಾವು ನೋಡ್ತೀವಿ. 1.36% ಅಪ್ ಮೂವನ್ನು ಕೊಡ್ತು ಪಿ ಎಸ್ ಯು ಬ್ಯಾಂಕ್ ಸೆಕ್ಟರ್. ಅದೇ ರೀತಿ ಫಿನಾನ್ಷಿಯಲ್ ಸರ್ವಿಸ್ 0.87%, ಆಟೋ 0.8%, ಎಫ್ ಎಮ್ ಸಿ ಜಿ 0.7%, ಫಾರ್ಮಾ 0.56% ಅಪ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟರೆ, ನಿಫ್ಟಿ ಐ ಟಿಯಲ್ಲಿ 1.4% ಡೌನ್ ಮೂವನ್ನು ನಾವು ನೋಡ್ತೀವಿ. ಒಂದು ಡೌನ್ ಮೂವನ್ನು ಕೊಡುತ್ತೆ. ಮೆಟಲ್ ಸ್ವಲ್ಪ ನೆಗೆಟಿವ್ ಇತ್ತು, ಹಾಗೆ ರಿಯಾಲಿಟಿ ಕೂಡ ಸ್ವಲ್ಪ ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಉಳಿದೆಲ್ಲ ಸೆಕ್ಟರ್ಗಳು ಒಂದಷ್ಟು ಪಾಸಿಟಿವಲ್ಲೇ ಕ್ಲೋಸಿಂಗನ್ನು ಕೊಟ್ಟವು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದಾದರೆ ನಿಫ್ಟಿ 50ಯಲ್ಲಿ 34 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 16 ಸ್ಟಾಕ್ಗಳು ನೆಗೆಟಿವಲ್ಲಿದ್ದು, ಅದೇ ರೀತಿ ನಿಫ್ಟಿ 500ಅಲ್ಲಿ 293 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 205 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು. ನಾವು ನಿಫ್ಟಿಯ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವತ್ತು ಒಂದು ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆದ ನಂತರ ಒಂದು ಇಂಡಿಸಿಷನ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು. ಅಪ್ ಹೋಗುವಂಥ ಅಟೆಂಪ್ಟನ್ನು ಮಾಡುತ್ತೆ, ಬಟ್ ಹೈಯರ್ ಲೆವೆಲಲ್ಲಿ ಸ್ವಲ್ಪ ರಿಜೆಕ್ಟ್ ಆಗುತ್ತೆ. ಲೋವರ್ ಲೆವೆಲಲ್ಲಿ ಕೂಡ ಒಂದಷ್ಟು ಸಪೋರ್ಟ್ ಬಂದಿದೆ. ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನಾಳೆಗೆ ಇವತ್ತಿನ ಈ ಹೈ ಇಂಪಾರ್ಟೆಂಟ್ ಆದ ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಒಂದು ರೆಸಿಸ್ಟೆನ್ಸ್ ಆಗಿ ಟ್ರೀಟ್ ಮಾಡ್ಬೋದು. ಈ ಹಿಂದೆ ಕೂಡ ಇಲ್ಲಿಂದ ಒಂದು ರಿಜೆಕ್ಷನ್ ಬಂದಿತ್ತು, ಅಥವಾ ಇಲ್ಲಿ ರಿಜೆಕ್ಷನ್ ಮಾಡಿ ಡೌನ್ ಬರುವಂಥ ಪ್ರಯತ್ನವನ್ನು ಮಾಡಿದ್ದು. ಸೊ ನಾಳೆಗೆ ಈ ಹೈಯನ್ನು ನಾವು ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿ ಟ್ರೀಟ್ ಮಾಡ್ಬೋದು. 25,770 ಲೆವೆಲ್. ಇವತ್ತು ಫಸ್ಟ್ 15 ಮಿನಿಟಲ್ಲಿ ಒಂದು ಹೈಯನ್ನು ಕ್ರಿಯೇಟ್ ಮಾಡುತ್ತೆ, ನೆಕ್ಸ್ಟ್ ಅದನ್ನು ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾಳೆ ಫ್ಲ್ಯಾಟ್ ಓಪನ್ ಆಗುತ್ತೆ. ಓಪನಿಂಗ್ ಒಂದು ಅಪ್ಪನ್ನು ಕೊಟ್ಟು ಈ ಹೈಯನ್ನು ಬ್ರೇಕ್ ಮಾಡುತ್ತೆ ಅಂತ ಹೇಳಿದರೆ ಆ ಒಂದು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡ್ಬೋದು. 25,900 ಲೆವೆಲ್ ನಮ್ಮ ನೆಕ್ಸ್ಟ್ ಝೋನ್ ಆಗುತ್ತೆ. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗುತ್ತೆ, ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಲೋವರ್ ಲೆವೆಲ್ ಒಂದು ಬ್ರೇಕ್ ಡೌನನ್ನು ಮಾಡುತ್ತೆ, ಇವತ್ತಿನ ಲೋವನ್ನು ಬ್ರೇಕ್ ಡೌನ್ ಮಾಡುತ್ತೆ ಅಂತಿದ್ರೆ ಆಗ ಅದು ನೆಗೆಟಿವ್ ಆಗುತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ನಾವು ಡೌನ್ ಸೈಡ್ ಕೂಡ ನೋಡುವಂಥ ಸಾಧ್ಯತೆ ಇದೆ. 25,600 ನಾಳೆಗೆ ನಮಗೆ ಇಂಪಾರ್ಟೆಂಟ್ ಆದ ಸಪೋರ್ಟ್ ಲೆವೆಲ್ ಆಗುತ್ತೆ. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಇಲ್ಲಿ ಬ್ರೇಕ್ ಮಾಡಿ ಡೌನ್ ಬಂತು ಅಂತೇಳಿದರೆ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಮೇ ಬಿ ಈ 25,530 500 ಲೆವೆಲನ್ನು ಬ್ರೇಕ್ ಮಾಡಿ 450 ಲೆವೆಲನ್ನು ಡೌನ್ ಸೈಡಲ್ಲಿ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇನ್ ಕೇಸ್ 25,600 ಲೆವೆಲ್ಗಿಂತಲೂ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ. ಹಾಗೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ. ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದರೆ 25,700 ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇದೆ, 800 ಕೂಡ ಕಾಲಲ್ಲಿ ರೈಟಿಂಗ್ ಇದೆ. ಸೊ ಹಾಗಾಗಿ 800 780 800 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆದಾಗ ಮೊಮೆಂಟಮನ್ನು ನಾವು ಅಪ್ಸೈಡ್ ನೋಡುವಂಥ ಸಾಧ್ಯತೆ ಇದೆ. ಹಾಗೆ 700 ಹಾಗೆ 600 ಒಂದಷ್ಟು ಪುಟ್ಟಲ್ಲಿ ರೇಟಿಂಗ್ ಇರೋದ್ರಿಂದ ಇನ್ ಕೇಸ್ 600 ಬ್ರೇಕ್ ಆಯಿತು ಅಂತೇಳಿದರೆ ಆಗ ಮೊಮೆಂಟಮನ್ನು ನಾವು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ. ಹಾಗೆ ಸೆನ್ಸೆಕ್ಸನ್ನು ಅಬ್ಸರ್ವ್ ಮಾಡೋದ್ರೆ ನಾವು ಸೆನ್ಸೆಕ್ಸಲ್ಲಿ ಕೂಡ ಹೈಯರ್ ಲೆವೆಲ್ಲಿ ಒಂದಷ್ಟು ರಿಜೆಕ್ಷನ್ ಬಂತು ಅಂತ ಹೇಳ್ಬೋದು. 83,500 ಲೆವೆಲ್ ಹತ್ರ. ಇನ್ ಕೇಸ್ ನಾಳೆ ಟ್ರೇಡಿಂಗ್ ಸೆಷನ್ಗೆ 83,500 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ಹೈಯರ್ ಲೆವೆಲಲ್ಲಿ 83,900 ಲೆವೆಲ್ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಇನ್ ಕೇಸ್ 82,900 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದರೆ ಆಗ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. 82,400ರಿಂದ 300 ಲೆವೆಲ್ ನಮ್ಮ ಲೋವರ್ ಲೆವೆಲ್ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ ಸೆನ್ಸೆಕ್ಸ್ಗೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.